ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮೇಶ್ ಕಿಚನ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿಲ್ಲ ಅಂತ ಅಂದರೆ ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಫಿಶ್ ರವಾ ಫ್ರೈ. ಇದಕ್ಕೆ ನಾನು ಒಂದು 4-5 ಅಂಜಲ್ ಫಿಶ್ನ ತೊಗೊಂಡಿದ್ದೀನಿ, ಮತ್ತು 3 ಶಂಕರ್ ಫಿಶ್ನ ತೊಗೊಂಡಿದ್ದೀನಿ. ಅದನ್ನು ನಾವು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಅದಕ್ಕೆ ಹಚ್ಚಿ ಒಂದು 5 ನಿಮಿಷ ಇಡ್ತೀವಿ. ಸೊ ಅದನ್ನು ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ನೋಡಿ, ಇವಾಗ ಹಚ್ಚಿದ್ದೀನಿ ಮತ್ತು ಶಂಕರ್ ಫಿಶ್ಗೂ ಹಚ್ಚಿದ್ದೀನಿ. ಅದನ್ನೆಲ್ಲನೂ ಒಂದು ಎತ್ತಿ ಸೈಡ್ಗೆ ಇಡ್ತೀನಿ. ಇವಾಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. 1-3 ಸ್ಪೂನು ಧನಿಯಾ ಕಾಳು, ಓಕೆನಾ. ಸೊ 1-1.5 ಸ್ಪೂನು ಜೀರಿಗೆ, ಓಕೆ, ಮತ್ತು 4 ಸ್ಪೂನು ಮೆಣಸು ಮತ್ತು 10 ಮೆಣಸಿನ್ಕಾಯಿ ಮತ್ತು 1 ಸ್ಪೂನು ಓಮ್ ಕಾಳು ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕು. ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂತಂದರೆ ಮೆಣಸಿನ್ಕಾಯಿ ನಂಬರ್ನ ಜಾಸ್ತಿ ಮಾಡ್ಕೊಳ್ಬೋದು ಮತ್ತು ಮೆಣಸನ್ನು ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ಸೊ ಇವಾಗ ನಾವು ಒಂದು ಜಾರ್ಗೆ ಬೆಳ್ಳುಳ್ಳಿ, 5 ಬೆಳ್ಳುಳ್ಳಿ, ಓಕೆ, 1 ಗೆಂಡೆ ಶುಂಠಿಯನ್ನು ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಎಷ್ಟು ಹಾಕ್ತಿರೋ ಸೊ ಅಷ್ಟು ರುಚಿ ಹೆಚ್ಚಾಗುತ್ತೆ. ಸೊ ಈ ಫಿಶ್ಗೆ ಅದೇ ಮೇಯ್ನು ರೆಸಿಪಿ. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಬೇಕು. ಇವಾಗ ನಾವು ಹುರ್ಕೊಂಡಿರುವಂತಹ ಆ ಮಸಾಲೆ ಇದನ್ನು ಕಾಳುಗಳನ್ನೆಲ್ಲನೂ ಹುರಿದಿರೋ ಕಾಳುಗಳನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ಸೊ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಟೇಸ್ಟ್ ನೋಡಿಕೊಂಡು ಅದನ್ನು ರುಬ್ಬಿದ್ರೆ ಈ ಥರದೊಂದು ಪೇಸ್ಟ್ ರೆಡಿ ಆಗುತ್ತೆ. ಸೊ ಈ ಪೇಸ್ಟ್ ರೆಡಿ ಆದಾಗ ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ರೆಡ್ ಚಿಲ್ಲಿ ಹಾಕಿ ಅದನ್ನು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅದು. ಸೊ ಹಾಕಿ ಅದನ್ನು ಕನ್ಸಿಸ್ಟೆನ್ಸಿ ಮಾಡಿ ಇವಾಗ ಫಿಶ್ಗೆ ಅದನ್ನು ಹಚ್ಚಬೇಕು. ಇವಾಗ ಎಲ್ಲ ಫಿಶ್ಗೂ ಆ ಪೇಸ್ಟನ್ನ ಹಚ್ಚಿದ್ದೀನಿ ನಾನು, ಓಕೆನಾ. ಸೊ ಅದಾದಮೇಲೆ ಸ್ವಲ್ಪ ಕೋಟಿಂಗ್ ಇರಲಿ ಅಂತ ಅಂದ್ಬಿಟ್ಟು ಒಂದಷ್ಟು ಚಿರೋಟಿ ರವೆನ ತಗೊಳ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಚ್ಕಾರದ ಪೌಡರ್ನ ಹಾಕಿ ಚೆನ್ನಾಗಿ ಅದನ್ನು ರೆಡಿ ಮಾಡಿ ಆ ಫಿಶ್ಗೆ ಆಗುವಷ್ಟು ರೆಡಿ ಮಾಡ್ಕೊಳ್ಳಿ. ಅದನ್ನು ಇಷ್ಟೇ ಅಷ್ಟು ಅಂತೇನಿಲ್ಲ, ಅದನ್ನು ಹಾಕಿ ಅದನ್ನು ಕೋಟ್ ಚೆನ್ನಾಗಿ ಆಗಬೇಕು. ಅದು ಆ ಕೋಟಿಂಗ್ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಖಾರ ಒಳಗಡೆ ಹಿಡ್ದಿರುತ್ತೆ. ಸೊ ಈ ಥರ ಮಾಡಿದ್ಮೇಲೆ ನೋಡಿ ಎಲ್ಲದಕ್ಕೂ ಹಾಕಿದ್ದೀವಿ ನೋಡು. ಇದನ್ನು ನಾವು ಇವಾಗ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತಗೊಂಡು ಸೊ ಎಣ್ಣೆನ ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ ಅದ್ರ ಒಳಗಡೆ ಸೊ ಆ ಫಿಶನ್ನು, ಕೋಟಾಗಿರೋ ಫಿಶನ್ನು ಫ್ರೈ ಮಾಡೋದಕ್ಕೆ ಬಿಡಬೇಕು. ವಾವ್, ನೋಡಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತು ಅಂತಂದರೆ ಅದು ಕೂಡ ಒಂದು ಫ್ಲೇವರ್ನ ಕೊಡುತ್ತೆ ಆ ಫಿಶ್ಗೆ. ಫಿಶ್ ತಿಂದಿರೋರಿಗೆಲ್ಲ ಗೊತ್ತಿರುತ್ತೆ ಅದೆಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದಕ್ಕೆ ಬೇಯೋ ತನಕ ಒಂದು 2 ನಿಮಿಷ 3 ನಿಮಿಷ ಫ್ರೈ ಮಾಡಬೇಕು. ಸೊ ನೋಡಿ ಹೆಂಗಾಗ್ತಿದೆ. ಸೊ ಒಳ್ಳೆ ಮಿಠಾಯಿ ಕಂಡಂಗೆ ಕಾಣಿಸ್ತಿದೆ ಅದು. ವಾವ್, ನೋಡ್ತಿದ್ರೇ ಬಾಯಿ ನೀರು ಬರ್ತಿದೆ ಅಂತ ಅನಿಸುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ಅದನ್ನು ತಗೊಂಡು ಸೊ ನೀವು ಟೇಸ್ಟ್ ಮಾಡೋಣ, ಎಷ್ಟೊತ್ತು ತಿನ್ನಲಿ ಅಂತ ಅನಿಸ್ತಿದೆ. ಬನ್ನಿ ನೋಡೋಣ. ವಾವ್, ವಾಹ್, ಸೂಪರ್ ಆಗಿದೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದೇ ಥರ ಸಿಂಪಲ್ ರೆಸಿಪಿಗೋಸ್ಕರ ಸುಮೇಶ್ ಕಿಚನ್ನ ಫಾಲೋ ಮಾಡಿ.